ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಬಳದಿಂದ ಹಣವನ್ನ ಕಟ್ ಮಾಡಿಕೊಂಡಿದ್ವಿ. 7,500 ಕೊಡಬೇಕು ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ ಬರ್ತಾ ಇರೋದು 1,500 2,000 ರೂಪಾಯಿ ಅಷ್ಟೇ ಅಂತೇಳಿ ಪಿಎಫ್ ಹಣಕ್ಕೋಸ್ಕರ ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರೋಡ್ನಲ್ಲಿರುವಂತಹ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಕೊಡಬೇಕಿತ್ತು. ಆದ್ರೆ ಈಗ 1,500 ರೂಪಾಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರಬೇಕಾದ್ರೆ ಹೆಚ್ಚಿನ ಹಣವನ್ನ ಕಟ್ ಮಾಡ್ಕೊಂಡಿದ್ರು ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಿಚ್ಮಂಡ್ ರಸ್ತೆಯ ಪಿಎಫ್ ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಆಗ್ರಹ ಇಷ್ಟೇ, 7,000 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸಿದರೆ ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬಾ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ, ಆದ್ರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ ಪಿಎಫ್ ಆಫೀಸ್ ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸಿದರೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರಿದ್ದವರು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ? ಅಂದ್ರೆ ನನ್ನ ಹೆಸರು ನಂಜುಂಡೇಗೌಡ ಅಂತ, ನಾನು ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 ಡಿಎ ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದ್ರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಇವತ್ತು ನಮಸ್ಕಾರ. ನಾವು ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಅಂತ ಹೇಳಿ ಸುಮಾರು ಸತತ 10 ವರ್ಷಗಳಿಂದ ಇಪಿಎಫ್ ಪೆನ್ಷನ್ ನಿವೃತ್ತ ಇಪಿಎಫ್ ಪೆನ್ಷನ್ದಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೋರಾಟ ಮಾಡ್ತಾ ಬರ್ತಾ ಇದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರ್ಬೋದು, ಹಣಕಾಸು ಮಂತ್ರಿಗಳಿರ್ಬೋದು, ಹಾಗೆ ಕಾರ್ಮಿಕ ಮಂತ್ರಿಗಳಿರ್ಬೋದು ಇಪಿಎಫ್ ಪೆನ್ಷನ್ದಾರರ ಪರವಾಗಿ ಮೊನ್ನೆ ತಾನೇ ಸೆಂಟ್ರಲ್ ಸಿಬಿಟಿ ಮೀನ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿ ಮೀಟಿಂಗ್ ನಲ್ಲಿ ಸಭೆಯನ್ನು ಕರೆದಿದ್ದಾರೆ. ಹಿಂದೆ ಏನು 30 ವರ್ಷಗಳಿಂದ ನೋಡಿ ಮದುವೆ ಮಾಡಬೇಕು ಅಂತೇಳಿ ರೀಸನ್ ಕೊಟ್ರೆ ಸಾಲ ಕೊಡ್ತಾ ಇದ್ರು. ಆದ್ರೆ ಶಿಕ್ಷಣವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಸಾಲ ಕೊಡ್ತಾ ಇದ್ರು. ಅದನ್ನೇ ನಾವು ಈಗ 75% ನೌಕರರಿಗೆ ಹಿಂದಿರುಗಿಸ್ತಾ ಇದೀವಿ. ಎಲ್ಲ ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಐಟಿ ಬಿಟಿಗಳಲ್ಲಿ ಅತಿ ಹೆಚ್ಚಳವಾಗಿ ಪಿಎಫ್ಗೆ ಹಣ ಬರ್ತಾ ಇರೋದ್ರಿಂದ ಇವರು ಬಡ್ಡಿ ಕೊಡಬೇಕಾಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ಜನರ ಪಿಎಫ್ ಹಣವನ್ನು ಕೊಡೋದಕ್ಕೆ ಮುಂದಾಗುತ್ತಾ ಇದ್ದಾರೆ ವಿನ ಜನಗರು ಕಾರಣವನ್ನು ಹೇಳಿ ಇವತ್ತು 1,000, 1,500, 2,000 ಇವತ್ತು ಕೊಡ್ತಾ ಇದ್ದಾರೆ. ಸಾಕಾಗಲ್ಲ ಅಂತ ಹೇಳಿ ಕಾರಣ ಹೇಳಿ ನಮ್ಮ ಜೀವನ ಅನ್ನ ತಿನ್ನಕ್ಕೆ ಬಾಯಿಗೆ ಮಣ್ಣು ತಿನ್ನೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಿ. ಅವರು ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇಪಿಎಸ್ ನಮ್ಮ ಪಿಎಫ್ ಟ್ರಸ್ಟ್ ಅವರು ಟ್ರಸ್ಟ್ ಮಾಡಿಕೊಂಡು ಈಗ ಸುಮಾರು ಒಂದು 25 ಲಕ್ಷ ಕೋಟಿ ಅದರಲ್ಲಿ ಬಂಡವಾಳವಾಗಿದೆ. ಇವ್ರೇನಾದ್ರೂ ಹೈಯರ್ ಪೆನ್ಷನ್ ಮಿನಿಮಮ್ ಪೆನ್ಷನ್ ಏನ್ ನಾವು ಬೇಡಿಕೆ ಇಟ್ಟಿದೀವಿ ಅದು ಕೊಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು ದಯಾಮರಣ ಕೊಡಿ ಸಾಕು ಅಂತಲ್ಲಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದೀನಿ. ಇವರೆಲ್ಲ ನಿವೃತ್ತ ನೌಕರರು ಪೆನ್ಷನ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಬಳದಿಂದ ಹಣವನ್ನ ಕಟ್ ಮಾಡಿಕೊಂಡಿದ್ವಿ. 7,500 ಕೊಡಬೇಕು ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ ಬರ್ತಾ ಇರೋದು 1,500 2,000 ರೂಪಾಯಿ ಅಷ್ಟೇ ಅಂತೇಳಿ ಪಿಎಫ್ ಹಣಕ್ಕೋಸ್ಕರ ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರೋಡ್ನಲ್ಲಿರುವಂತಹ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಕೊಡಬೇಕಿತ್ತು. ಆದ್ರೆ ಈಗ 1,500 ರೂಪಾಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರಬೇಕಾದ್ರೆ ಹೆಚ್ಚಿನ ಹಣವನ್ನ ಕಟ್ ಮಾಡ್ಕೊಂಡಿದ್ರು ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಿಚ್ಮಂಡ್ ರಸ್ತೆಯ ಪಿಎಫ್ ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಆಗ್ರಹ ಇಷ್ಟೇ, 7,000 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸಿದರೆ ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬಾ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ, ಆದ್ರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ ಪಿಎಫ್ ಆಫೀಸ್ ಮುಂದ್ಗಡೆ
ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸಿದರೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರು ಇದನ್ನು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ? ಅಂದ್ರೆ ನನ್ನ ಹೆಸರು ನಂಜುಂಡೇಗೌಡ ಅಂತ, ನಾನು ಕೆಎಸ್ಆರ್ಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7500 ಡಿಎ ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದ್ರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಇವತ್ತು ನಮಸ್ಕಾರ. ನಾವು ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಅಂತೇಳಿ ಸುಮಾರು ಸತತ 10 ವರ್ಷಗಳಿಂದ ಇಪಿಎಫ್ ಪೆನ್ಷನ್ ನಿವೃತ್ತ ಇಪಿಎಫ್ ಪೆನ್ಷನ್ದಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೋರಾಟ ಮಾಡ್ತಾ ಬರ್ತಾ ಇದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರ್ಬೋದು, ಹಣಕಾಸು ಮಂತ್ರಿಗಳಿರ್ಬೋದು, ಹಾಗೆ ಕಾರ್ಮಿಕ ಮಂತ್ರಿಗಳಿರ್ಬೋದು ಇಪಿಎಫ್ ಪೆನ್ಷನ್ದಾರರ ಪರವಾಗಿ ಮೊನ್ನೆ ತಾನೇ ಸೆಂಟ್ರಲ್ ಸಿಬಿಟಿ ಮೀನ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿ ಮೀಟಿಂಗ್ ನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಹಿಂದೆ ಏನು 30 ವರ್ಷಗಳಿಂದ ನೋಡಿ ಮದುವೆ ಮಾಡಬೇಕು ಅಂತೇಳಿ ರೀಸನ್ ಕೊಟ್ರೆ ಸಾಲ ಕೊಡ್ತಾ ಇದ್ರು. ಆದ್ರೆ ಶಿಕ್ಷಣವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಸಾಲ ಕೊಡ್ತಾ ಇದ್ರು. ಅದನ್ನೇ ನಾವು ಈಗ 75% ನೌಕರರಿಗೆ ಹಿಂದಿರುಗಿಸ್ತಾ ಇದೀವಿ. ಎಲ್ಲ ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಐಟಿ ಬಿಟಿಗಳಲ್ಲಿ ಅತಿ ಹೆಚ್ಚಳವಾಗಿ ಪಿಎಫ್ಗೆ ಹಣ ಬರ್ತಾ ಇರೋದ್ರಿಂದ ಇವರು ಬಡ್ಡಿ ಕೊಡಬೇಕಾಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ಜನರ ಪಿಎಫ್ ಹಣವನ್ನು ಕೊಡೋದಕ್ಕೆ ಮುಂದಾಗುತ್ತಾ ಇದ್ದಾರೆ ವಿನ ಜನಗರು ಕಾರಣವನ್ನು ಹೇಳಿ ಇವತ್ತು 1,000, 1,500, 2,000 ಇವತ್ತು ಕೊಡ್ತಾ ಇದ್ದಾರೆ. ಸಾಕಾಗಲ್ಲ ಅಂತ ಹೇಳಿ ಕಾರಣ ಹೇಳಿ ನಮ್ಮ ಜೀವನ ಅನ್ನ ತಿನ್ನಕ್ಕೆ ಬಾಯಿಗೆ ಮಣ್ಣು ತಿನ್ನೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಿ. ಅವರು ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇಪಿಎಸ್ ನಮ್ಮ ಪಿಎಫ್ ಟ್ರಸ್ಟ್ ಅವರು ಟ್ರಸ್ಟ್ ಮಾಡಿಕೊಂಡು ಈಗ ಸುಮಾರು ಒಂದು 25 ಲಕ್ಷ ಕೋಟಿ ಅದರಲ್ಲಿ ಬಂಡವಾಳವಾಗಿದೆ. ಇವ್ರೇನಾದ್ರೂ ಹೈಯರ್ ಪೆನ್ಷನ್ ಮಿನಿಮಮ್ ಪೆನ್ಷನ್ ಏನ್ ನಾವು ಬೇಡಿಕೆ ಇಟ್ಟಿದೀವಿ ಅದು ಕೊಡಕ್ ಆಗಲ್ಲ ಅಂದ್ರೆ ದಯವಿಟ್ಟು ದಯಾಮರಣ ಕೊಡಿ ಸಾಕು ಅಂತಂದ್ರೆ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದೀನಿ. ಇವರೆಲ್ಲ ನಿವೃತ್ತ ನೌಕರರು ಪೆನ್ಷನ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪಿಎಫ್ ಹಣಕ್ಕಾಗಿ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂದೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ನಾವು ಕೆಲಸ ಮಾಡಬೇಕಾದ್ರೆ ನಮ್ಮ ಸಂಬಳದಿಂದ ಹಣವನ್ನ ಕಟ್ ಮಾಡಿಕೊಂಡಿದ್ವಿ. 7,500 ಕೊಡಬೇಕು ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ಆದ್ರೆ ಕೇವಲ ನಮ್ಮ ಅಕೌಂಟ್ಗೆ ಬರ್ತಾ ಇರೋದು 1,500 2,000 ರೂಪಾಯಿ ಅಷ್ಟೇ ಅಂತೇಳಿ ಪಿಎಫ್ ಹಣಕ್ಕೋಸ್ಕರ ನಿವೃತ್ತ ನೌಕರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಂಗಳೂರಿನ ರಿಚ್ಮಂಡ್ ರೋಡ್ ನಲ್ಲಿರುವಂತಹ ಪಿಎಫ್ ಕಚೇರಿ ಮುಂದೆ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಸುಪ್ರೀಂ ಆದೇಶ ಪ್ರಕಾರ 7,500 ರೂಪಾಯಿ ಕೊಡಬೇಕಿತ್ತು. ಆದ್ರೆ ಈಗ 1,500 ರೂಪಾಯಿಂದ 2,500 ರೂಪಾಯಿ ಮಾತ್ರ ಬರ್ತಾ ಇದೆ. ನಾವು ಕೆಲಸದಲ್ಲಿ ಇರಬೇಕಾದ್ರೆ ಹೆಚ್ಚಿನ ಹಣವನ್ನ ಕಟ್ ಮಾಡ್ಕೊಂಡಿದ್ರು ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ರಿಚ್ಮಂಡ್ ರಸ್ತೆಯ ಪಿಎಫ್ ಆಫೀಸ್ ಮುಂದೆ ನಿವೃತ್ತ ನೌಕರರು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಆಗ್ರಹ ಇಷ್ಟೇ, 7,500 ಪಿಂಚಣಿ ಕೊಡಬೇಕಿತ್ತು, ಬಟ್ 8 ವರ್ಷದಿಂದ ಸತಾಯಿಸಿದ್ದಾರೆ. ಇದೀಗ 1,500ರಿಂದ 2,000 ಮಾತ್ರ ಪಿಂಚಣಿ ಬರ್ತಿದೆ. ಹೀಗಾಗಿ ಜೀವನ ಮಾಡಲು ತುಂಬಾ ಕಷ್ಟ ಆಗಿದೆ. ರಿಟೈರ್ಮೆಂಟ್ ಆಗಿ ಸುಮಾರು ಒಂದು 10 ವರ್ಷ ಆಗಿದೆ. ಎಲ್ಲ ವಯಸ್ಸಾದವರು ಇದ್ದಾರೆ. ಹೀಗಾಗಿ ಪೆನ್ಷನ್ ಜಾಸ್ತಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. 8 ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರು. ಒಂದ್ ಕಡೆ ಸುಪ್ರೀಂ ಕೋರ್ಟ್ ಸಹ ಒಂದು ಆದೇಶ ಮಾಡಿದೆ. ಆದ್ರೂ ಇನ್ನೂ ಇವರಿಗೆ ಪೆನ್ಷನ್ ಸಿಕ್ಕಿಲ್ಲ ಎಂಬುದು ಒಂದ್ ಕಡೆ ಆಕ್ರೋಶವಾಗಿದೆ. ಹೀಗಾಗಿ ಇವತ್ತು ರಿಚ್ಮಂಡ್ ರಸ್ತೆ ಇರುವ ಪಿಎಫ್ ಆಫೀಸ್ ಮುಂದ್ಗಡೆ ನಿವೃತ್ತ ನೌಕರರ ಸಂಘ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ದೃಶ್ಯಗಳು ಸಹ ನೋಡ್ತಿರ್ಬೋದು. ಯಾಕಂದ್ರೆ 8 ವರ್ಷಗಳಿಂದ ಸತಾಯಿಸಿದರೆ ನಮ್ಮ ದುಡ್ಡನ್ನ ನಮಗೆ ಕೊಡ್ತಿಲ್ಲ ಎಂಬುದು ಇವರ ಆಗ್ರಹವಾಗಿದೆ. ಇಲ್ಲಿ ನೌಕರರು ಇದನ್ನು ಮಾತಾಡಿಸಿ ನಿವೃತ್ತ ನೌಕರರು, ಸರ್ ಏನ್ ಬೇಡಿಕೆ ಸರ್ ಅಂತ ಸರ್ಕಾರಕ್ಕೆ? ಅಂದ್ರೆ ನನ್ನ ಹೆಸರು ನಂಜುಂಡೇಗೌಡ ಅಂತ, ನಾನು ಕೆಎಸ್ಆರ್ಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಾವು ಇವತ್ತಿನ ದಿವಸ 33ನೇ ಪ್ರತಿಭಟನಾ ಸಭೆಯನ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಏನು ಅಂತ ಅಂದ್ರೆ, ನಮ್ಮ ಕನಿಷ್ಠ ಹೆಚ್ಚುವರಿ ಪಿಂಚಣಿ 7,500 ಡಿಎ ಮತ್ತೆ ಮೆಡಿಕಲ್ ಅಲವೆನ್ಸ್ ಕೊಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು 27ನೇ ತಾರೀಕು ನಿಧಿ ಆಪ್ಗೆ ನಿಕಟ್ ಅಂತ ಏನು ಕಾರ್ಯಕ್ರಮನ ಈ ಅಧಿಕಾರಿಗಳು ಏರ್ಪಡಿಸಿದ್ದಾರೆ. ನಿವೃತ್ತರ ಕುಂದುಕೊರತೆಗಳನ್ನ ಬಗೆಹರಿಸ್ತೀವಿ ಅಂತ ಹೇಳಿ ಇವತ್ತು ಮೀಟಿಂಗ್ ಕರೆದಿದ್ದಾರೆ. ಆ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೇವೆ ಇಲ್ಲಿ. ಆದ್ರೆ ಇದೊಂದು ಡಂಬಾಚಾರ, ಇದು ನಾಟಕ. ನಿಧಿ ಆಪ್ಗೆ ನಿಕಟ್ ಅಂತ ಹೆಸರು ಹೇಳಿಕೊಂಡು ಯಾವುದೇ ರೀತಿಯಾದ ನೌಕರರಿಗೆ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಇವತ್ತು ನೌಕರರನ್ನ ಬೀದಿ ಪಾಲ್ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಅಧಿಕಾರಿಗಳು. ಇವತ್ತು ನಮಸ್ಕಾರ.
ನಾವು ಸಾಮಾಜಿಕ ಕಾರ್ಯಕರ್ತ ಚಂದ್ರೇಗೌಡ ಅಂತೇಳಿ ಸುಮಾರು ಸತತ 10 ವರ್ಷಗಳಿಂದ ಇಪಿಎಫ್ ಪೆನ್ಷನ್ ನಿವೃತ್ತ ಇಪಿಎಫ್ ಪೆನ್ಷನ್ದಾರರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಹೋರಾಟ ಮಾಡ್ತಾ ಬರ್ತಾ ಇದ್ರು ಕೂಡ ಇವತ್ತು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿರ್ಬೋದು, ಹಣಕಾಸು ಮಂತ್ರಿಗಳಿರ್ಬೋದು, ಹಾಗೆ ಕಾರ್ಮಿಕ ಮಂತ್ರಿಗಳಿರ್ಬೋದು ಇಪಿಎಫ್ ಪೆನ್ಷನ್ದಾರರ ಪರವಾಗಿ ಮೊನ್ನೆ ತಾನೇ ಸೆಂಟ್ರಲ್ ಸಿಬಿಟಿ ಮೀನ್ಸ್ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟಿ ಮೀಟಿಂಗ್ ನಲ್ಲಿ ಸಭೆಯನ್ನ ಕರೆದಿದ್ದಾರೆ. ಹಿಂದೆ ಏನು 30 ವರ್ಷಗಳಿಂದ ನೋಡಿ ಮದುವೆ ಮಾಡಬೇಕು ಅಂತೇಳಿ ರೀಸನ್ ಕೊಟ್ರೆ ಸಾಲ ಕೊಡ್ತಾ ಇದ್ರು. ಆದ್ರೆ ಶಿಕ್ಷಣವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರೆ ಸಾಲ ಕೊಡ್ತಾ ಇದ್ರು. ಅದನ್ನೇ ನಾವು ಈಗ 75% ನೌಕರರಿಗೆ ಹಿಂದಿರುಗಿಸ್ತಾ ಇದೀವಿ. ಎಲ್ಲ ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಐಟಿ ಬಿಟಿಗಳಲ್ಲಿ ಅತಿ ಹೆಚ್ಚಳವಾಗಿ ಪಿಎಫ್ಗೆ ಹಣ ಬರ್ತಾ ಇರೋದ್ರಿಂದ ಇವರು ಬಡ್ಡಿ ಕೊಡಬೇಕಾಗುತ್ತೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ದಾರೆ, ಜನರ ಪಿಎಫ್ ಹಣವನ್ನು ಕೊಡೋದಕ್ಕೆ ಮುಂದಾಗುತ್ತಾ ಇದ್ದಾರೆ ವಿನ ಜನಗರು ಕಾರಣವನ್ನು ಹೇಳಿ ಇವತ್ತು 1,000, 1,500, 2,000 ಇವತ್ತು ಕೊಡ್ತಾ ಇದ್ದಾರೆ. ಸಾಕಾಗಲ್ಲ ಅಂತ ಹೇಳಿ ಕಾರಣ ಹೇಳಿ ನಮ್ಮ ಜೀವನ ಅನ್ನ ತಿನ್ನಕ್ಕೆ ಬಾಯಿಗೆ ಮಣ್ಣು ತಿನ್ನೋ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀರಿ. ಅವರು ನಮ್ಮ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಇಪಿಎಸ್ ನಮ್ಮ ಪಿಎಫ್ ಟ್ರಸ್ಟ್ ಅವರು ಟ್ರಸ್ಟ್ ಮಾಡಿಕೊಂಡು ಈಗ ಸುಮಾರು ಒಂದು 25 ಲಕ್ಷ ಕೋಟಿ ಅದರಲ್ಲಿ ಬಂಡವಾಳವಾಗಿದೆ. ಇವ್ರೇನಾದ್ರೂ ಹೈಯರ್ ಪೆನ್ಷನ್ ಮಿನಿಮಮ್ ಪೆನ್ಷನ್ ಏನ್ ನಾವು ಬೇಡಿಕೆ ಇಟ್ಟಿದೀವಿ ಅದು ಕೊಡಕ್ ಆಗಲ್ಲ ಅಂದ್ರೆ ದಯವಿಟ್ಟು ದಯಾಮರಣ ಕೊಡಿ ಸಾಕು ಅಂತಂದ್ರೆ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದೀನಿ. ಇವರೆಲ್ಲ ನಿವೃತ್ತ ನೌಕರರು ಪೆನ್ಷನ್ಸ್ ಬರ್ತಾ ಇಲ್ಲ, ಸರಿಯಾಗಿ ಬರ್ತಿಲ್ಲ, ಕಡಿಮೆ ಸಂಬಳದಲ್ಲಿ ಕಡಿಮೆ ಪೆನ್ಷನ್ ಬರ್ತದೆ. ಹೀಗಾಗಿ ಪೆನ್ಷನ್ 7,500 ಬರಲೇಬೇಕಂತ ಒಂದ್ ಕಡೆ ಒತ್ತಾಯ ಸಹ ಮಾಡ್ತದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.